ಶಾಲೆಗಳಲ್ಲಿ ಡ್ರೆಸ್ ಕೋಡ್ ವಿವಾದ, ಶಾಲು ಹಾಕೊಂಡು ಬರೋ ಹಾಗಿಲ್ಲ, ಹಿಜಾಬ್ ಹಾಕುವುದು. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಮೈಸೂರಿನ ರೌಡಿ ಕೊಲೆ ಪ್ರಕರಣದಲ್ಲಿ ಕಾಕಿ ಭರ್ಜರಿ ಬೇಟೆ, ಸುಪಾರಿ ಪಡೆದು ಕೊಚ್ಚಿ ಕೊಲೆ ಮಾಡಿದ್ದ 6 ಜನ ಕಿರಾತಕರು ಅಂಧರ್. ಸಾಹಿಲ್ ಹತ್ಯೆ ರಹಸ್ಯ ಭೇದಿಸಿದ ಶ್ರೀರಂಗಪಟ್ಟಣ ಪೊಲೀಸರು. ವರುಣನ ಕೃಪೆಗಾಗಿ ಮಂಡ್ಯದಲ್ಲಿ ಮಳೆ ಹಬ್ಬ, ಮನೆಗೊಂದು ಕೋಳಿ ಬಲಿ ನೀಡಿ ಗ್ರಾಮಸ್ಥರ ಹರಕೆ. ಮಳೆಗಾಗಿ ಕೆರೆ ಏರಿಯಲ್ಲಿ ದೇವರಿಗೆ ತಂಪೆರೆದ ರೈತರು. ನಟ ವಿಜಯ್ ರಾಜಕೀಯ ನಡೆಗೆ ಕೆಎನ್ ರಾಜಣ್ಣ ಟೀಕೆ, ಮದ್ಯದಂಗಡಿ ಮುಚ್ಚಿದ್ರೆ ಫ್ರೀ ಯೋಜನೆಗೆ ಹಣ ಇಲ್ಲಿಂದ ಬರುತ್ತೆ. ನಟ ವಿಜಯ್ಗೆ ಅನುಭವದ ಕೊರತೆ ಇದೆ ಎಂದ ರಾಜಣ್ಣ. ನ್ಯಾಯ ಪಂಚಾಯಿತಿಯಲ್ಲಿ ಸಾಕ್ಷಿ ಹೇಳಿದ್ದಕ್ಕೆ ಚಾಕು ಇರಿತ, ಯಳಂದೂರು ತಾಲೂಕಿನ ಉಪ್ಪಿನಮೋಳೆ ಗ್ರಾಮದಲ್ಲಿ ಘಟನೆ. ವ್ಯಕ್ತಿಗೆ ಚಾಕು ಇರಿದು ಕಿರಾತಕರು ಪರಾರಿ. ರಾಜಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ಭೂಮಿಕಾ ಪೂಜಾರಿ. ಸಿಎಂ ಸಿದ್ದರಾಮಯ್ಯ ಇಂದು ಮೈಸೂರು ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿವೀಕ್ಷಣೆ ನಡೆಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಶಾಸಕ ಕೆ. ಹರೀಶ್ ಗೌಡ ಅವರೊಂದಿಗೆ ನಗರದ ಹಲವು ಭಾಗಗಳಿಗೆ ಭೇಟಿಯನ್ನು ನೀಡಿ ಪ್ರಗತಿಯಲ್ಲಿರುವ ಕೆಲಸ ಕಾರ್ಯಗಳನ್ನು ಖುದ್ದಾಗಿ ಪರಿಶೀಲಿಸಿದರು. ಮೊದಲಿಗೆ ಅರವಿಂದ ನಗರದ ಕೆಎಸ್ಐಸಿ ಹಾಗೂ ಚೆಸ್ಕಾಂ ವತಿಯಿಂದ ನಡೆಯುತ್ತಿರುವ ಯುಜಿ ಕೇಬಲ್ ಕಾಮಗಾರಿಗಳನ್ನು ವೀಕ್ಷಿಸಿದ ಮುಖ್ಯಮಂತ್ರಿಗಳು ನಂತರ ಮಾನಂದವಾಡಿ ರಸ್ತೆಯ ಎನ್ಐಇ ಕಾಲೇಜ್ ಬಳಿ ನಡೆಯುತ್ತಿರುವ ವೈಟ್ ಟ್ಯಾಪಿಂಗ್ ರಸ್ತೆ ಕಾಮಗಾರಿಯನ್ನು ವೀಕ್ಷಿಸಿದ್ರು. ಈ ವೇಳೆ ಸ್ಥಳದಲ್ಲಿದ್ದ ಇಂಜಿನಿಯರ್ಗಳ ಜೊತೆ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಸುದೀರ್ಘ ಚರ್ಚೆಯನ್ನ ನಡೆಸಿದ್ರು. ರಸ್ತೆ ಕಾಂಕ್ರೀಟ್ ಹಾಕಿದ ನಂತರ ಸರಿಯಾಗಿ ನೀರು ಹಾಕಬೇಕು ಅಂತ ಹೇಳಿ ತಾಕೀತು ಮಾಡಿದ ಸಿಎಂ ಯಾವುದೇ ಕಾರಣಕ್ಕೂ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳದೆ ಅಚ್ಚುಕಟ್ಟಾಗಿ ಕಾಮಗಾರಿ ನಿರ್ವಹಿಸುವಂತೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ರು. ಮೈಸೂರು ನಗರದಲ್ಲಿ ಒಟ್ಟು 46 ಕಿಲೋಮೀಟರ್ ಉದ್ದದ 12 ಪ್ರಮುಖ ರಸ್ತೆಗಳಿಗೆ ವೈಟ್ ಟ್ಯಾಪಿಂಗ್ ಮಾಡಲಾಗ್ತಾ ಇದ್ದು, ಕಾಮಗಾರಿಯನ್ನ ಶೀಘ್ರವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಅಧಿಕಾರಿಗಳಿಗೆ ಆದೇಶಿಸಿದರು. ಸಕ್ಕರೆ ನಗರಿ ಮಂಡ್ಯದಲ್ಲಿ ವರುಣನ ಮುನಿಸಿಗೆ ಜನಜೀವನ ತತ್ತರಿಸ್ತಾ ಇದ್ದು, ರಣಬಿಸಿಲಿನ ತಾಪಕ್ಕೆ ಭೂಮಿ ಬಾಯ್ಬಿಟ್ಟಂತಾಗಿ ಮಳೆ ಇಲ್ಲದೆ ಕಂಗಾಲಾದ ರೈತರು ಈಗ ದೈವದ ಮೊರೆ ಹೋಗಿದ್ದಾರೆ. ಮಂಡ್ಯ ತಾಲೂಕಿನ ಮುತ್ತಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸೇರಿ ಪ್ರಾಚೀನ ಸಂಪ್ರದಾಯದಂತೆ ಮಳೆ ಹಬ್ಬ ಆಚರಿಸುವ ಮೂಲಕ ಗಮನವನ್ನ ಸೆಳೆದಿದ್ದಾರೆ. ಊರ ಕೆರೆಯ ಬಳಿ ವರುಣದೇವ ಹಾಗೂ ಬನ್ನಂತಮ್ಮ ದೇವಿಯನ್ನ ಪ್ರತಿಷ್ಠಾಪಿಸಿದ ಗ್ರಾಮಸ್ಥರು ಮಳೆ ಸುರಿಸುವಂತೆ ಪ್ರಾರ್ಥಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಮಹಿಳೆಯರು ಭಕ್ತಿಯಿಂದ ಮಳೆ ಹೊತ್ತು ತಂದು ದೇವರಿಗೆ ಅರ್ಪಿಸಿ ಹರಕೆಯನ್ನ ತೀರಿಸಿದ್ರು. ಇನ್ನು ಈ ಆಚರಣೆಯ ಭಾಗವಾಗಿ ಪ್ರತಿ ಮನೆಯಿಂದಲೂ ಒಂದೊಂದು ಕೋಳಿಯನ್ನ ಕುಯ್ದು ದೇವರಿಗೆ ತಂಪೆರೆಯಲಾಯಿತು. ಉತ್ತಮ ಮಳೆ ಬೆಳೆಯಾಗಿ ನಾಡು ಸುಭಿಕ್ಷವಾಗಲಿ ಎಂಬ ಆಶಯದೊಂದಿಗೆ ದೇವರಿಗೆ ಎಡೆಯಿಟ್ಟು ಪ್ರಾರ್ಥನೆಯನ್ನ ಮಾಡಿದ್ರು. ಬಿರು ಬಿಸಿಲಿನಿಂದ ಕಂಗಾಲಾಗಿರುವ ಗ್ರಾಮೀಣ ಭಾಗದ ಜನತೆ ತಮ್ಮ ಪೂರ್ವಜರು ಪಾಲಿಸಿಕೊಂಡು ಬಂದಿದ್ದ ಈ ಪದ್ಧತಿಯ ಮೂಲಕ ವರುಣ ದೇವನ ಕೃಪೆಗಾಗಿ ಕಾದು ಕುಳಿತಿದ್ದು, ಇನ್ನಾದ್ರೂ ವರುಣ ದೇವ ಕೃಪೆ ತೋರಿ ಮಂಡ್ಯ ಜನರ ಹರಕೆ ಫಲಿಸುತ್ತಾ ಅಂತ ಹೇಳಿ ಕಾದು ನೋಡಬೇಕಿದೆ. ನಮಸ್ಕಾರ. ನಾವು ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಕೊತ್ತತ್ತಿ ಹೋಬಳಿ, ಮತ್ತಳ್ಳಿ ಗ್ರಾಮದವರು. ನಾನು ಸಚಿನ್ ಅಂತೇಳಿ. ಇಂದು ನಮ್ಮ ಗ್ರಾಮದಲ್ಲಿ ಮಳೆ ರಾಯನಿಗಾಗಿ ನಾವು ವಿಶೇಷ ಪೂಜೆಯನ್ನು ಕೆರೆಯಂಗಳದಲ್ಲಿ ಸಲ್ಲಿಸಿ, ಈಗ ಮುಂಗಾರು ಶುರುವಾಗ್ತಾ ಇದೆ, ಇನ್ನೂ ಮಳೆ ಬರ್ತಾ ಇಲ್ಲ. ಈಗ ಬೆಳೆಗಳು ಕುಯ್ಲಿಗೆ ಬಂದಿವೆ, ಇನ್ನೂ ಒಂದಷ್ಟು ಬೆಳೆಗಳು ಭತ್ತನೇ ಸರಿಯಾಗಿ ಬೆಳೆದಿಲ್ಲ. ಒಂದು ಹದ ಮಳೆ ಬಂದಿದ್ದರೆ ಭಾಳ ಅದ್ಭುತವಾಗಿ ಬೆಳೆಗಳು
ರೈತ ಬೆಳೆದಂಥ ಎಲ್ಲ ಬೆಳೆಗಳು ರೈತನಿಗೆ ನೇರವಾಗಿ ಸಿಗ್ತಿದ್ದು ಈಗೆಲ್ಲ ಒಣಗಿ ಹಾಳಾಗ್ತಾ ಇದೆ. ಕೆರೆಕಟ್ಟೆಗಳಲ್ಲಿ ನೀರಿಲ್ಲ. ಆ ಕಾರಣ ನಮ್ಮ ಗ್ರಾಮದಲ್ಲಿ ಹಿಂದಿನ ತಲೆಮಾರಿನವರು ಬನ್ನಂತಮ್ಮನ ಹಬ್ಬ ಅಂತ ಮಾಡ್ತಿದ್ರು. ಈ ಬನ್ನಂತಮ್ಮನ ಹಬ್ಬ ಮಾಡಿದಾಗ ನಮ್ಮ ಗ್ರಾಮದಲ್ಲಿ ಮಳೆ ಹುಯ್ತದೆ ಅನ್ನುವಂಥದ್ದು ಒಂದು ನಂಬಿಕೆಯಿಂದ ಗ್ರಾಮದವರು ಈ ಹಬ್ಬ ಮಾಡ್ತಿದ್ರು. ಇವತ್ತು ಅಂತೆಯೇ ನಾವು ಸಹ ಈ ನಮ್ಮ ಗ್ರಾಮದ ಕೆರೆಯಂಗಳದಲ್ಲಿ ಬನ್ನಂತಮ್ಮನ ಹಬ್ಬ ಮಾಡಿ ದೇವರಿಗೆ ತಂಬಿಟ್ಟಿನ ಆರತಿ ಮಾಡಿ, ಜೊತೆಗೆ ಮಡೆ ಅನ್ನವನ್ನು ಮಾಡಿ, ಕೋಳಿಗಳನ್ನು ಕೂದು ಬಲಿ ಕೊಟ್ಟು ಬನ್ನಂತಮ್ಮನಿಗೆ ಹರಕೆ ಕಟ್ಟಿ ನಾವು ಈ ಹಬ್ಬವನ್ನು ಮಾಡ್ತಾಯಿದ್ದೀವಿ. ಬಹಳ ಗ್ರಾಮದ ಎಲ್ಲ ಜನಸಾಮಾನ್ಯರೆಲ್ಲರೂ ಸೇರಿ ಮತ್ತು ರೈತರು ತಾಯಿಯಲ್ಲಿ ಹರಕೆಯನ್ನು ಕಟ್ಟಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಹರಕೆಯನ್ನು ಕಟ್ಟಿ ಈ ಹಬ್ಬವನ್ನು ಮಾಡ್ತಾಯಿದ್ದೀವಿ. ಈ ಹಬ್ಬ ಮಾಡಿದ್ರೆ ಮಳೆ ಬರುತ್ತದೆ ಅನ್ನುವಂಥದ್ದು ಒಂದು ನಂಬಿಕೆ ಮೇಲೆ ಈ ಹಬ್ಬ ಮಾಡ್ತಾಯಿದ್ದೀವಿ. ಗ್ರಾಮದವರೆಲ್ಲ ಒಟ್ಟಿಗೆ ಸೇರಿ ಮಾಡ್ತಾಯಿದ್ದೀವಿ. ಈಗ ಹಬ್ಬ ಮಾಡೋದ್ರಿಂದ ವರುಣ ಕರುಣಿಸಿ ಮಳೆ ಹುಯ್ದು ರೈತರು ಭಾಳ ಚೆನ್ನಾಗಿ ಬೆಳೆಯನ್ನು ಬೆಳೆದು ಹಸನಾಗಿರಲಿ ಅಂತ ಅನ್ನುವಂಥದ್ದು ಒಂದು ಉದ್ದೇಶಕ್ಕೆ ಈ ಹಬ್ಬ ಮಾಡ್ತಾಯಿದ್ದೀವಿ. ನ್ಯಾಯ ಪಂಚಾಯಿತಿಯಲ್ಲಿ ತಮ್ಮ ವಿರುದ್ಧ ಸಾಕ್ಷಿ ನುಡಿದ ಎಂಬ ಕಾರಣಕ್ಕೆ ಆಕ್ರೋಶಗೊಂಡ ಇಬ್ಬರು ವ್ಯಕ್ತಿಯೊಬ್ಬನಿಗೆ ಚಾಕು ಇರಿದಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಉಪ್ಪಿನಮೋಳೆ ಗ್ರಾಮದಲ್ಲಿ ನಡೆದಿದೆ. ಯರಂಗಂಬಳ್ಳಿ ಗ್ರಾಮದ ರಂಗಸ್ವಾಮಿ ಎಂಬುವರೇ ಚಾಕು ಇರಿತಕ್ಕೊಳಗಾಗಿದ್ದು, ಇವರಿಗೆ ಶಿವರಾಜು ಮತ್ತು ಉಮೇಶ್ ಎಂಬುವರು ಚಾಕು ಇರಿದು ಹಲ್ಲೆ ನಡೆಸಿದ್ದಾರೆ. ಈ ಕೃತ್ಯವು ಶಾಸಕ ಪುಟ್ಟರಂಗಶೆಟ್ಟಿ ಅವರ ನಿವಾಸದ ಬಳಿ ಇರುವ ಕರುಣಾ ಟ್ರಸ್ಟ್ ಹತ್ತಿರವೇ ನಡೆದಿದ್ದು, ಗಂಭೀರವಾಗಿ ಗಾಯಗೊಂಡಿರುವ ರಂಗಸ್ವಾಮಿಯನ್ನ ತಕ್ಷಣವೇ ಚಾಮರಾಜನಗರದ ಸಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಯಳಂದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ನಾನು ಘಟನೆ ಏನಾಯಿತು ಅಂದರೆ, ವೈದ್ಯಮೋಳೆ ಮತ್ತು ಕೃಷ್ಣಾಪುರ ಒಬ್ಬ ನಾಗರಾಜು, ಶೇಖರ್ ಇಬ್ಬರು ನ್ಯಾಯ ಮಾಡುತ್ತಿದ್ದರು. ಅದರಲ್ಲಿ ಮಧ್ಯೆ ಸಾಕ್ಷಿ ನನ್ನನ್ನು ಸಿಕ್ಕಿದ್ರು. ಅದಕ್ಕೆ ನಾನು ಸಾಕ್ಷಿ ಹೇಳೋದಕ್ಕೆ ಈ ನಾಗರಾಜು ಎಂಬುವರು ಅವರ ಚಿಕ್ಕಿ ಮಗನ ಇನ್ನೊಬ್ಬರು ಕಳಿಸಿ ಮತ್ತು ಸುಮಾರು ಜನ ನನ್ನನ್ನು ಚಾಟಾಕಿ ಸಾಯಿಸ್ತೀನಿ ಅಂತ ಬೆದರಿಸಿ ಎಲ್ಲ ಸಿಕ್ಕಾಪಟ್ಟೆ ಹೊಡೆದು ನನ್ನನ್ನು ಇದಂದ್ರೆ ಅಷ್ಟಕ್ಕೆ ಜನ ಇದೈತಲ್ಲಕ್ಕೆ ಹೊಂಟ್ಬಿಟ್ರು. ಅಷ್ಟಕ್ಕೆ ಇನ್ನೊಬ್ಬರು ನಮ್ಮ ಸಿದ್ಧ ಅನ್ನೋರು ಕರ್ಕೊಂಡ್ಬಂದು ಅಡ್ಮಿಂಟನ್ನ ನನ್ನ ಮಾಡಿದ್ರು. ಮೈಸೂರಿನ ನಟೋರಿಯಸ್ ರೌಡಿ ಸಾಹಿಲ್ ಅಲಿಯಾಸ್ ಚುವ್ವ ಹತ್ಯೆ ಪ್ರಕರಣವನ್ನು ಶ್ರೀರಂಗಪಟ್ಟಣ ಪೊಲೀಸರು ಭೇದಿಸಿದ್ದು, ಒಟ್ಟು 6 ಮಂದಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕುರಿತು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಜೆ ಶೋಭರಾಣಿ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದು, ಸುಹೇಲ್, ಮುಜಾಹಿದ್ ಪಾಷಾ, ಯಾಸಿನ್ ಶರೀಫ್ ಸೇರಿದಂತೆ 6 ಮಂದಿ ಆರೋಪಿಗಳು ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಮೇ 5ರಂದು ಶ್ರೀರಂಗಪಟ್ಟಣ ತಾಲೂಕಿನ ಪಾಲಹಳ್ಳಿ ಲಕ್ಷ್ಮೀಪುರ ರಸ್ತೆಯ ಬದಿಯಲ್ಲಿ ಸಾಹಿಲ್ನನ್ನ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಸುಮಾರು 24 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ದ ಸಾಹಿಲ್ ಹಣ ವಾಪಸ್ ಕೇಳಿದಾಗ ಹಂತಕರಿಗೆ ಕೊಲೆ ಬೆದರಿಕೆ ಹಾಕಿದ್ದು, ಇದರಿಂದ ಆಕ್ರೋಶಗೊಂಡ ಹಂತಕರು ಫ್ರೂಟ್ ಅಪ್ಸರ್ ಎಂಬಾತ ನೀಡಿದ ಸುಪಾರಿಯಂತೆ ಹತ್ಯೆಗೆ ಸಂಚನ ರೂಪಿಸಿದ್ರು. ಸಾಹಿಲ್ನನ್ನ ಶ್ರೀರಂಗಪಟ್ಟಣಕ್ಕೆ ಮಾತನಾಡಲು ಕರೆಸಿಕೊಂಡ ಆರೋಪಿಗಳು ಮೊದಲೇ ಗುರುತಿಸಿದ್ದ ಜಾಗಕ್ಕೆ ಕರೆದೊಯ್ದು ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ರು. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಸುಹೇಲ್ ಈಗಾಗಲೇ 11 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು, ಹಳೆ ವೈಷಮ್ಯ ಹಾಗೂ ಸಾಲದ ಕಿರಿಕಿರಿ ಹತ್ಯೆಗೆ ಕಾರಣ ಅಂತ ಹೇಳಿ ತನಿಖೆಯಿಂದ ತಿಳಿದು ಬಂದಿದೆ. ಎಸ್ಪಿ ಅವರು ರಚಿಸಿದ್ದ ವಿಶೇಷ ತಂಡವು ಕಾರ್ಯಾಚರಣೆ ನಡೆಸಿ ಎಲ್ಲ ಹಂತಕರನ್ನ ಸೆರೆ ಹಿಡಿದಿದ್ದಾರೆ. ದಿನಾಂಕ 5/5/26ರಂದು ಒಂದು ಸಂಜೆ ಸಮಯದಲ್ಲಿ ಒಂದು ಮಾಹಿತಿ ಬರುತ್ತೆ. ಒಂದು ಹಳ್ಳಿಮನೆ ಹೋಟೆಲ್ ಹಿಂಭಾಗದಲ್ಲಿ ಯಾವುದೋ ಒಂದು ಅಪರಿಚಿತ ಶವ ಪತ್ತೆಯಾಗಿರ್ತದೆ. ಇದರಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಾಗ ಅದು ಕ್ರೈಮ್ ನಂಬರ್ 85/26 ಪ್ರಕರಣ ದಾಖಲು ಮಾಡಿಕೊಂಡು ಅದು ಪತ್ತೆ ಹಚ್ಚಲಾಗುತ್ತೆ. ಆವಾಗ ಗೊತ್ತಾಗುತ್ತೆ ಡೆತ್ ಆಗಿರೋರ ಹೆಸರು ಸಾಹಿಲ್ ಅಂತ ಹೇಳಿಬಿಟ್ಟು, ಇವರು ಮೈಸೂರಿನವರಂತ ತಿಳಿದು ಬಂದಿರುತ್ತೆ. ಇದು ತನಿಖಾ ತಂಡವನ್ನು ರಚಿಸಿ ಇದು ಪತ್ತೆ ಆಗುತ್ತೆ. ಪ್ರಕರಣ ಪತ್ತೆ ಆದಾಗ ಇದು ತಿಳಿದು ಬರ್ತದೆ ಮರ್ಡರ್ ಮಾಡಿರೋರು ಸುಹೇಲ್ ಅಂತ ಹೇಳಿ. ಸುಹೇಲ್ ಅವರಿಗೆ ಏನು ಅಂದರೆ, ಇವ್ರಿಗೆ ಸಾಹಿಲ್ ಅವ್ರ ಮೇಲೆ ಒಂದು ಸುಮಾರು 6 ಪ್ರಕರಣಗಳಿರುತ್ತೆ. ಅವರು
ಸುಹೇಲ್ ಅವ್ರಿಗೆ ಮತ್ತು ಬೇರೆ ಎಲ್ಲರಿಗೂ ಸಹ ತೊಂದರೆ ಕೊಡ್ತಾ ಇರ್ತಾರೆ. ಹಫ್ತಾ ವಸೂಲಿ ಮಾಡೋದು ಆ ಥರ ಎಲ್ಲ ತೊಂದರೆ ಕೊಡ್ತಾ ಇರ್ತಾರೆ ಅಂತ ತಿಳಿದು ಬರ್ತದೆ. ಸುಹೇಲ್ ಅವ್ರಿಗೂ ಸಹ ಅವರು ಪ್ರಾಣ ಬೆದರಿಕೆಯನ್ನು ಹಾಕಿರ್ತಾರೆ ಸಾಹಿಲ್. ಈ ಒಂದು ವಿಚಾರನ ಸುಹೇಲ್ ಅವರು ಒಂದು ಫ್ರೂಟ್ ಅಫ್ಸರ್ ಅಂತ ಹೇಳ್ಬಿಟ್ಟು ಒಬ್ಬರ ಕಡೆ ಶೇರ್ ಮಾಡ್ತಾರೆ. ಆಗ ಫ್ರೂಟ್ ಅಫ್ಸರ್ ಅವರು ಹೇಳ್ತಾರೆ, ನನಗೂ ಸಹ 10 ಲಕ್ಷ ಡಿಮ್ಯಾಂಡ್ ಮಾಡಿದ್ನು. ಇವರು ನಮ್ಮ ಅಣ್ಣನಿಗೆ ನಾಜೀರ್ ಅನ್ನೋರು ಒಂದು 24 ಲಕ್ಷ ಸಾಲ ಮಾಡಿರ್ತಾರೆ. 24 ಲಕ್ಷ ಸಾಲ ಮಾಡಿದಾಗ ಆ ಸಾಲ ವಸೂಲಿ ಮಾಡಬೇಕಂತನೂ ಈ ಸಾಹಿಲ್ ಅವರು ಟ್ರೈ ಮಾಡಿರ್ತಾರೆ. ಅದರಿಂದ ಫ್ರೂಟ್ ಅಫ್ಸರ್ ಅವ್ರಿಗೂ ಸಹ ಅವ್ರ ಮೇಲೆ ವೈಷಮ್ಯ ಇರ್ತದೆ. ಆವಾಗ ಸಾಹಿಲ್ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ, ನಾನು ಅವ್ರನ್ನ ಮರ್ಡರ್ ಮಾಡಿಬಿಡ್ತೀನಂತ. ಆಗ ಫ್ರೂಟ್ ಅಫ್ಸರ್ ಅವರು ತಿಳಿಸ್ತಾರೆ, ಆಯಿತು ನೀನು ಮಾಡು, ಅದು ಏನಾದ್ರು ಇದ್ದರೆ ಕೋರ್ಟ್ದು ಎಲ್ಲ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಆಗ ಸುಹೇಲ್ ಏನು ಮಾಡ್ತಾರೆ, ಅವನು ಅವರ ಸ್ನೇಹಿತರಾದ ಮುಜಾಹಿದ್ ಖಾನ್, ಮೊಹಮ್ಮದ್ ಹಜರ್, ಯಾಸೀನ್ ಶರೀಫ್ ಮತ್ತು ಮುದಾಸಿರ್ ಅವ್ರನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಅವರು ಫಸ್ಟು ಚರ್ಚೆ ಮಾಡ್ತಾರೆ, ಈ ಥರ ಒಂದು ಮರ್ಡ್ರ್ ಮಾಡಬೇಕಂತ ಹೇಳ್ಬಿಟ್ಟು. ಮರ್ಡ್ರ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ಮೇಲೆ ಸುಹೇಲ್ ಅವರು ಬೈಕ್ ರೈಡ್ ಮಾಡ್ತಾರೆ. ಸಾಹಿಲ್ನ ಹಿಂದೆಗಡೆ ಕುಣಿಸ್ಕೊತಾರೆ, ಯಾರು ಡೆತ್ ಆಗಿದ್ದಾರೋ ಹಿಂದೆ ಕುಣಿಸ್ಕೊತಾರೆ. ಮುಜಾಹಿದ್ ಅವರು ಇನ್ನೊಂದು ಬೈಕ್ ಮೇಲೆ ಕೂತ್ಕೊಳ್ತಾರೆ. ಇನ್ನು 3 ಜನ ಅಂದರೆ ಮೊಹಮ್ಮದ್ ಹಜಾರು, ಯಾಸೀನ್ ಶರೀಫು ಮತ್ತು ಮುದಾಸಿರ್ ಅವರು ಈ ಹಳ್ಳಿ ಮನೆ ಹತ್ರ ವೆಯ್ಟ್ ಮಾಡ್ತಾರೆ, ಯಾರಾದರೂ ಬಂದರೆ ನೋಡ್ಕೊಳ್ಳಿಕ್ಕೆ ವೆಯ್ಟ್ ಮಾಡ್ತಾರೆ. ಇವರು 3 ಜನ ಹಿಂದೆಗಡೆ ಬ್ಯಾಕ್ ಸೈಡ್, ಏನು ಹಳ್ಳಿ ಮನೆ ಬ್ಯಾಕ್ ಸೈಡ್ ಇದೆ, ಒಂದು ನಾಲೆ ಹತ್ರ ಅಲ್ಲಿಗೆ ಹೋಗ್ತಾರೆ. ಫಸ್ಟು ಅವರು ಒಂದು ಬೆಡ್ಶೀಟ್ ತಂದಿರ್ತಾರೆ, ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಲಿಕ್ಕೆ ಅಲ್ಲಿ ಕೂತ್ಕೊಳ್ತಾರೆ. ತದನಂತರ ಯಾರು ಸಾಹಿಲ್ ಡಿಸೀಸ್ಡ್ ಇದ್ದಾರೆ, ಸತ್ತಿದ್ದಾರೆ, ಅವರು ಒಂದು ಇವ್ರಿಗೆ ಚುಚ್ಚಲಿಕ್ಕೆ ಒಂದು ಚಾಕುನ ತೆಗಿತಾರೆ. ಆ ಸಮಯದಲ್ಲಿ ಅವ್ರಿಗಿಂತ ಮುಂಚೆನೇ ಇವರೇ ಅಟ್ಯಾಕ್ ಮಾಡಿ ಅವ್ರನ್ನ ಮರ್ಡರ್ ಮಾಡಿರ್ತಾರಂತ ತಿಳಿದು ಬರ್ತದೆ. ತದನಂತರ ಇನ್ಸಿಡೆಂಟ್ ಎಲ್ಲ ಆದಮೇಲೆ ಇವರು ಮತ್ತೆ ವಾಪಸ್ಸು ಮೈಸೂರು ಕಡೆಗೆ ಹೋಗ್ತಾರೆ. ಮೈಸೂರು ಕಡೆಗೆ ಹೋಗ್ಬಿಟ್ಟು ಇನ್ಸಿಡೆಂಟ್ ಆಗಿದ ತಕ್ಷಣ ಫಸ್ಟ್ ಫೋನ್ ಮಾಡ್ತಾರೆ, ಯಾರು ಫ್ರೂಟ್ ಅಫ್ಸರ್ ಅವ್ರಿಗೆ. ಫೋನ್ ಮಾಡಿದಾಗ ಅವರು ಹಿಂಗೆ ಮರ್ಡ್ರ್ ಮಾಡಿದ್ದೀನಿ ಅಂತ ತಿಳಿಸ್ತಿದ್ದಂಗೆ ಅವ್ರು ಫೋನ್ ಕಟ್ ಮಾಡಿ ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ತದನಂತರ ಫ್ರೂಟ್ ಅಫ್ಸರ್ ಅವರ ಜೊತೆಯಲ್ಲಿ ಇನ್ನೊಬ್ಬ ಪರ್ಸನ್ ಇರ್ತಾನೆ, ಹುಡುಗ. ಆ ಹುಡುಗನಿಗೆ ಫೋನ್ ಮಾಡಿ ಫೋನ್ ಕೊಡ್ಲಿಕ್ಕೆ ಹೇಳ್ತಾರೆ. ಆಗ ಫ್ರೂಟ್ ಅಫ್ಸರ್ ಅವರು, ನನಗೆ ಫೋನ್ ಮಾಡಬೇಡ, ನಿನಗೆ ದುಡ್ಡನ್ನ ಕೊಟ್ಟು ಕಳಿಸ್ತೀನಿ, ನೀನು ಇಲ್ಲಿಂದ ಇದು ಎಸ್ಕೇಪ್ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು 3 ಲಕ್ಷ ಹಣವನ್ನು ಕೊಡ್ತಾರೆ. ಅದಾದ ನಂತರ ಈ ಅಕ್ಯೂಸ್ಡ್ ಎಲ್ಲ ಅಬ್ಸ್ಕ್ಯಾಂಡಿಂಗ್ ಆಗಿರ್ತಾರೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದ ಶಾಸಕರ ಜನಸ್ಪಂದನ ಸಭೆಯಲ್ಲಿ ವೃದ್ಧ ರೈತರೊಬ್ಬರು ತಮ್ಮ ಭಾಷಾ ಪ್ರಾವೀಣ್ಯತೆಯ ಮೂಲಕ ಎಲ್ಲರನ್ನ ಚಕಿತಗೊಳಿಸಿದ್ದಾರೆ. ಜನಸ್ಪಂದನ ಸಭೆಯಲ್ಲಿ 70 ವರ್ಷದ ರೈತ ಗಿರಿಯಪ್ಪ ಅವರು ಇಂಗ್ಲಿಷ್ ಹಾಗೂ ಹಿಂದಿಯಲ್ಲೇ ಅಹವಾಲು ಸಲ್ಲಿಸುವ ಮೂಲಕ ಶಾಸಕರು ಹಾಗೂ ಅಧಿಕಾರಿಗಳಿಗೆ ಅಚ್ಚರಿ ಮೂಡಿಸಿದ್ದಾರೆ. ಶೆಟ್ಟಿಕೆರೆ ಹೋಬಳಿಯ ಅರಳೀಕೆರೆ ಕಾಲೋನಿ ನಿವಾಸಿಯಾದ ಗಿರಿಯಪ್ಪ ತಮ್ಮ ಜಮೀನಿನ ಮರಗಳ ತೆರವಿಗೆ ಸಂಬಂಧಿಸಿದ ಸಮಸ್ಯೆಯನ್ನ ಶಾಸಕ ಸಿಬಿ ಸುರೇಶ್ ಬಾಬು ಹಾಗೂ ತಹಶೀಲ್ದಾರ್ ಮಮತಾ ಮುಂದೆ ಅತ್ಯಂತ ನಿರರ್ಗಳವಾಗಿ ಇಂಗ್ಲಿಷ್ನಲ್ಲಿ ವಿವರಿಸಿದ್ದಾರೆ. ವೃದ್ಧ ರೈತನ ಭಾಷಾ ಪ್ರಾವೀಣ್ಯತೆ ಹಾಗೂ ಆತ್ಮವಿಶ್ವಾಸವನ್ನ ಕಂಡ ಶಾಸಕರು ಮತ್ತು ಅಧಿಕಾರಿಗಳು ಕೆಲಕಾಲ ಅಚ್ಚರಿಗೆ ಒಳಗಾಗಿ ನಂತರ ಅವರ ಪ್ರತಿಭೆಗೆ ಶಹಬಾಸ್ ಅಂತ ಹೇಳಿದ್ದಾರೆ. ಇನ್ನು ರೈತನ ದೂರಿಗೆ ತಕ್ಷಣವೇ ಸ್ಪಂದಿಸಿದ ತಹಶೀಲ್ದಾರ್ ಮಮತಾ ಮುಂಬರುವ ಶನಿವಾರದಂದು ಗ್ರಾಮಕ್ಕೆ ಖುದ್ದಾಗಿ ಭೇಟಿಯನ್ನು ನೀಡಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ. ಸದ್ಯ ಗಿರಿಯಪ್ಪ ಅವರು ಅಧಿಕಾರಿಗಳಿಗೆ ಇಂಗ್ಲಿಷ್ನಲ್ಲೇ ಕ್ಲಾಸ್ ತಗೊಂಡ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಇಂಗ್ಲಿಷಲ್ಲಿ ಮಾತಾಡಿ ಬಿಡಿಸ್ತೀನಿ, ಬರ್ತೀನಿ. ಇಂಗ್ಲಿಷ್ ಮಾತಾಡಕ್ಕೆ ಅಧಿಕಾರಿಗಳು ಮಾತಾಡಿ ಸಾಹೇಬ್ರ ಹತ್ರ ಮಾತಾಡಿ. ರಿಯಲಿ ಬೈ ಆಕ್ಷನ್ ಟೇಕನ್ ಈಸ್ ಜರ್ನಿ ನಾಟ್ ಓನ್ಲಿ ಡೂ ಯು ಅಂಡರ್ಸ್ಟ್ಯಾಂಡ್ ಫರ್ದರ್ ನೋ ಆರ್ ಎನಿಥಿಂಗ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ವಿ ಕ್ಯಾನ್ ಸಪ್ರೇಟ್ ನೋ ಪೆಂಡಿಂಗ್ एवरीबडी डिपेंडेंट रास्ते में आने जाने लोगों को बैलगाड़ियाँ डॉक्टर होने के लिए ऑक्सन को जाने के लिए रास्ते में इस पेड़ को निकल जावा कट दिया इसके ना खाली मर कुछ ಅಂತ ಹೇಳ್ತಿದ್ರು ಅನ್ನ 54ನೇ ಸರ್ವೆ ನಂಬರ್ ಸೈಡ್ ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿ ಅಲುಗಾಡ್ತಾ ಇದೆ ಎಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಗೆ ಮಾಜಿ ಸಚಿವ ಹಾಗೂ ಶಾಸಕ ಕೆಎನ್ ರಾಜಣ್ಣ ತೀವ್ರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮಧುಗಿರಿಯಲ್ಲಿ ಮಾತನಾಡಿದ ಅವರು, ಸಿಎಂ ಕುರ್ಚಿ ಅಲುಗಾಡುತ್ತದೆಯೋ ಇಲ್ಲವೋ ಎಂಬುದು ನಮ್ಮ ಪಕ್ಷದ ಆಂತರಿಕ ವಿಚಾರ, ಅದಕ್ಕೂ ಪ್ರಧಾನಿ ಮೋದಿ ಅವರಿಗೂ ಏನು ಸಂಬಂಧ ಅಂತ ಹೇಳಿ ಪ್ರಶ್ನಿಸುವ ಮೂಲಕ ತಿರುಗೇಟು ನೀಡಿದ್ದಾರೆ.
ಇಂದಿರಾ ಗಾಂಧಿಯವರ ಕಾಲದ ಪರಿಸ್ಥಿತಿಯನ್ನೇ ಬೇರೆ ಎಂದು ನೆನಪಿಸಿದ ರಾಜಣ್ಣ, ಅಂದಿನ ಪರಿಸ್ಥಿತಿ ಇಂದಿನ ಹೇಳಿಕೆಗೆ ತಾಳೆಯಾಗುವುದಿಲ್ಲ. ರಾಜಕೀಯದಲ್ಲಿ ಯಾರೂ ಶಾಶ್ವತವಲ್ಲ ಎಂಬುದನ್ನ ಪ್ರಧಾನಿಗಳು ಅರಿಯಲಿ. ಮೋದಿ ಅವರು ಆಕಾಶದಿಂದ ಇಳಿದು ಮಾತನಾಡದೆ ವಾಸ್ತವ ಅರಿತು ಭೂಮಿ ಮೇಲಿದ್ದು ಹೇಳಿಕೆಯನ್ನ ನೀಡಲಿ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ಇನ್ನು ನಟ ವಿಜಯ್ ಅವರ ರಾಜಕೀಯ ಪ್ರವೇಶ ಹಾಗೂ ತಮಿಳುನಾಡಿನಲ್ಲಿ ಮದ್ಯದಂಗಡಿ ಮುಚ್ಚುವ ನಿರ್ಧಾರದ ಕುರಿತು ಮಾತನಾಡಿದ್ದ ರಾಜಣ್ಣ, ನಟ ವಿಜಯ್ ಹಾದಿ ಮುಳ್ಳಿನ ಹಾದಿ. ಆದಾಯದ ಮೂಲಗಳನ್ನೇ ಮುಚ್ಚಿಕೊಂಡ್ರೆ ಉಚಿತ ಯೋಜನೆಗಳನ್ನ ನೀಡಲು ಸಾಧ್ಯವೇ? ಇದು ಅನುಭವದ ಕೊರತೆಯನ್ನ ಎತ್ತಿ ತೋರಿಸುತ್ತೆ. ರಾಜಕೀಯದಲ್ಲಿ ಎಲ್ಲವನ್ನ ಸಮತೋಲನ ಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಹೇಳಿ ಸಲಹೆ ನೀಡಿದ್ದಾರೆ. ರಾಹುಲ್ ಗಾಂಧಿ ಅವರು ಹೋಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅವರು ಅಭಿನಂದನೆ ಸಲ್ಲಿಸಿದ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಕಿರಿಯ ನಾಯಕರುಗಳು ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸೋದ್ರಲ್ಲಿ ನಾವು ಎಲ್ಲರೂ ಕೂಡ ಭಾಗಿಯಾದ ಅರ್ಥ. ಕಾಂಗ್ರೆಸ್ ಪಕ್ಷದಿಂದ ಅವರು ಸಪೋರ್ಟ್ ತಗೊಂಡು CM ಆದ್ರಲ್ಲ, ಹಾಗಾಗಿ ಎಲ್ಲ ಕಡೆನೂ ಅದು ಕಾಂಗ್ರೆಸ್ ಪಕ್ಷ ಒಂದೇ ಅಲ್ಲ, ಅವರಿಗೆ ಬೇರೆ ಬೇರೆ IUML, ಕಮ್ಯುನಿಸ್ಟ್ ಪಾರ್ಟಿಯವರು, ಮತ್ತು ಅಲ್ಲಿ ಒಂದು ಶೆಡ್ಯೂಲ್ ಕಾಸ್ಟ್ ಒಂದು ಪಾರ್ಟಿ TCKನೂ ಅದು ಕೂಡ ಎಲ್ಲ ಸೇರಿ ಮಾಡಿದ್ದಾರೆ. ಈಗ ಅಣ್ಣಾ DMKನಲ್ಲಿ ಆ ಷಣ್ಮುಗಂ ನೇತೃತ್ವದಲ್ಲಿ ಅವರೊಂದು 30 ಜನ ಅವರು ಕೂಡ ಬೆಂಬಲ ವ್ಯಕ್ತಪಡಿಸ್ತಾರೆ. ನಾನು ಹೇಳೋದು, ಅವರು ಹೋಗ್ತಕ್ಕಂಥ ದಾರಿ ಭಾಳ ಮುಳ್ಳಿನ ಹಾದಿ. ಈಗ ಕರ್ನಾಟಕದಲ್ಲಿ ಇವೆಲ್ಲ ಫೀಬೀಸ್ ಎಲ್ಲ ಕೊಟ್ಟು ಸರ್ಕಾರದಲ್ಲಿ ಯಾವ ಥರ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡಿದ್ದೀವಿ ನಾವು. ಅದೇ ರೀತಿ ಅಲ್ಲಿನೂ ಕೂಡ ಆಗ್ತಕ್ಕಂಥದ್ದಕ್ಕೆ ಅವ್ರು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಈ ನಿನ್ನೆ 700 ಅಂಗಡಿಗಳನ್ನೇನೋ ಮುಚ್ಚಿಬಿಟ್ಟಿದ್ದೀವಿ ಅಂತಾರಲ್ಲ, ಅದೆಲ್ಲ ಬಹಳ ಆತುರದ ತೀರ್ಮಾನಗಳು. ಅವೆಲ್ಲ ಮುಂದಕ್ಕೆ ಅವರು ದೇವಸ್ಥಾನ ಇವು ನಾವು ಕೊಡೋದಿಲ್ಲ, ಅದನ್ನು ರಿಸ್ಟ್ರಿಕ್ಷನ್ ಮಾಡ್ಕೊಂಡ್ಲಿ. ಇವರು ರೆವಿನ್ಯೂ ಬರೋವನ್ನೆಲ್ಲ ಮುಚ್ಕೊಂಡ್ಬಂದ್ಬಿಟ್ರೆ ನಾಳೆ ಎಲ್ಲಿ ದುಡ್ಡಿರ್ತಾನೆ ಏನಾರ ಖರ್ಚು ಮಾಡೋದು, ದುಡ್ಡೇ ಇಲ್ದಿದ್ರೆ ಖರ್ಚೇನು ಮಾಡ್ತಾರೆ. ಸೊ ಅದರಿಂದ ಕೆಲವು ಆತುರದ ತೀರ್ಮಾನ ಏನು ಮಾಡ್ತಾರೆ, ಅದು ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಡ್ಮಿನಿಸ್ಟ್ರೇಷನಲ್ಲಿ ಅಂತ ತೋರಿಸ್ತದೆ. ಅಂಥದ್ರ ಬಗ್ಗೆ ಎಲ್ಲ ಎಚ್ಚರಿಕೆ ಇರಬೇಕು ಅಂತಕ್ಕಂಥ ಒಂದು ಕಿವಿ ಮಾತು ನಂದು. ಸ್ಟಾಲಿನ್ ಬಂಗಾರದ ಬಗ್ಗೆ ಹೇಳಿದ್ದಾರೆ, ಬಂಗಾರ ಖರೀದಿ ಮಾಡಬೇಡ್ರಿ. ಈಗ ಮೋದಿಯವ್ರ ಭೂಮಿ ಮೇಲೆ ಇಲ್ಲ ರೀ, ಆಕಾಶದಲ್ಲಿದ್ದಾರೆ. ಅದರಿಂದ ಆಕಾಶದಲ್ಲಿರುವಾಗ ಈ ಗಾಳಿ ಮಾತು ಏನು ಬೇಕಾದ ಮಾತಾಡ್ಬೋದಲ್ಲ, ಅದರಲ್ಲಿ ಅದೊಂದು ಮಾತಾಡಿದ್ರು. ಅವ್ರು ಭೂಮಿ ಮೇಲೆ ಇದ್ದು ಮಾತಾಡಿದ್ರೆ ಏನಾದ್ರು ಅರ್ಥವಾಗ್ತದೆ. ಭೂಮಿ ಮೇಲೆ ಇಲ್ಲಲ್ಲ. ಈಗ CM ಕುರ್ಚಿ ಕರ್ನಾಟಕದಲ್ಲಿ ಅಲಗಾಡ್ತಿದೆ ಅಂತ ಹೇಳಿದ್ರು. ಅವ್ರದ್ದು ಕುರ್ಚಿ ಅಲಗಾಡ್ತಿದ್ದೋ ಇನ್ನೊಬ್ರದ್ದು ಅಲಗಾಡ್ತಿದ್ದೋ ಯಾವುದನ್ನು ಅವ್ರಿಗೆ ನಮ್ಮ ಪಕ್ಷದ ವಿಚಾರ ಅವ್ರು ಯಾಕೆ ಹೇಳಬೇಕು? ಅವ್ರಿಗೂ ಇದಕ್ಕೆ ಏನು ಸಂಬಂಧ? ಅವರು ಸರ್ಕಾರದ ಆಡಳಿತ ಯಂತ್ರ ದುರುಪಯೋಗ ಮಾಡಿಕೊಂಡು ವೆಸ್ಟ್ ಬೆಂಗಾಲಲ್ಲಿ ಗೆದ್ದಿರ್ತಕ್ಕಂಥದ್ದು. ಆಯ್ತಲ್ಲ, ಇಲ್ಲಿ ಜನಾದೇಶ ಇದೆ, ಜನಾದೇಶಕ್ಕೆಲ್ಲ ತಲೆ ಬಾಗ್ತದೆ. ಮುಂದೆನೂ ಕೂಡ ಇದೇ ರೀತಿ ಇಂದಿರಾ ಗಾಂಧಿ ಅಂತವರೇನೆ ಸೋತೋಗ್ತಾರೆ ಸ್ವಯಂವಾಗಿ. ಅವ್ರ ಹೆಸರು ಮೇಲೇ 200 ಜನ MP ಗೆಲ್ತಾರೆ. IMನೇ ಸೋತೋಗ್ತಾರೆ. ಅದರಿಂದ ರಾಜಕಾರಣದಲ್ಲಿ ಪಾಪ್ಯುಲಾರಿಟಿ, ಇಂಡಿವಿಜುವಾಲಿಟಿ. ಈಗ ಅಫ್ಕೋರ್ಸ್ ಇಂದಿರಾ ಗಾಂಧಿ ನಂತರ ಯಾರು ಒಬ್ಬ ಮಾಸ್ ಲೀಡರ್ ಅಂದರೆ ಮೋದಿನೇ. ನಾವು ಮೋದಿ ಹೊಗಳ್ಬಿಟ್ಟ ಅಂತ ಹೇಳಿ ನೀವೇ ಬರ್ಕೊಂಡ್ರೆ ನಮ್ಮವರೆಲ್ಲ ಕಣ್ ಕೆಂಪು ಮಾಡ್ಕೊಂತಾರೆ. ನಾನೇನು ಹೊಗಳೋದಲ್ಲ, ವಾಸ್ತವಾಂಶ ಹೇಳೋವಂಥದ್ದು. ಅದರಿಂದ ಹೇಳಿದ್ದಾರೆ, ಆಕಾಶದಲ್ಲಿದ್ದಾರೆ. ಅವರು ಭೂಮಿಗೆ ಬಂದ ಮೇಲೆ ಗೊತ್ತಾಗ್ತದೆ ಅವ್ರಿಗೆ ಕಷ್ಟ ಸುಖ ಏನು ಅಂತ. ಬಿಜೆಪಿಯವರು ಇಂದಿರಾ ಗಾಂಧಿ 1962 ಹೇಳಿದ್ರಲ್ಲ, ಬಂಗಾರ ಖರೀದಿ ಮಾಡಬೇಡ್ರಿ, ಅದನ್ನ ಪೋಸ್ಟ್ ಮಾಡ್ಕೊಂಡು ಇದು ಮಾಡ್ತಾರೆ. ಇದ್ರ ಬಗ್ಗೆ ಇಂದಿರಾ ಗಾಂಧಿಯವರು ಹೇಳಿದ್ರು ಅಂತ ಇಟ್ಕೊಳ್ಳೋಣ. ಅವತ್ತಿನ ಪರಿಸ್ಥಿತಿನೇ ಬೇರೆ. 62ರಲ್ಲಿ ಹೊಟ್ಟೆಗೆ ಅನ್ನನೇ ಇರಲಿಲ್ಲ. ಅವತ್ತು ಬರಗಾಲ ಬೇರೆ ಇತ್ತು. ಅಂಥ ಕಾಲದಲ್ಲಿ ಜನ ನೆಮ್ಮದಿಯಿಂದ ಇರಲಿ ಅನ್ನೋ ದೃಷ್ಟಿಗೆ ಯಾವುದೋ ಲೆಕ್ಕಾಚಾರ ಹಾಕಿ ಹೇಳಿರ್ತಾರೆ. ಆ ಪರಿಸ್ಥಿತಿ ಇವತ್ತಿಲ್ಲ. ಇವತ್ತು ಪ್ರತಿಯೊಬ್ಬನ ಮನುಷ್ಯನಲ್ಲೂ ಕೂಡ ಇವತ್ತು ಊಟ ತಿಂಡಿಗೆ ಕೊರತೆ ಇರ್ತಕ್ಕಂಥ ಇಲ್ಲ. ಅವತ್ತು ಒಂದು ತರ್ಮಕ್ಕೇನೆ ಜನ ಅವತ್ತು ಒದ್ದಾಡ್ತಾ ಇದ್ರು. ಅವಾಗೆಲ್ಲ ಅಷ್ಟು ಕಷ್ಟ ಇರ್ತಾ ಇತ್ತು. ಅಂಥ ಕಾಲದಲ್ಲಿ ಆವತ್ತಿನ ಕಾಲಕ್ಕೆ ಅವರು ಆ ತೀರ್ಮಾನ ಸರಿ ಇರ್ಬೋದು. ಬಟ್ ಇವತ್ತಿನ ಕಾಲಕ್ಕೆ ಅದು ತಾಳಮೇಳ ಆಗಿ ಹೊಂದಾಣಿಕೆ ಆಗೋದಿಲ್ಲ. ಅದು ಹೇಳಿದ್ದಾರೆ ಪ್ರಧಾನಮಂತ್ರಿ, ದೇಶದ ನಾಯಕ ಹೇಳಿದ ಮೇಲೆ ಆಯಿತು, ಜನ ಕೇಳಲಿ ಬಿಡಿ, ಏನು ತಪ್ಪೇನಿದೆ. ತುಮಕೂರು ನಗರದ ಜೀವನಾಡಿ ಬುಗುಡನಹಳ್ಳಿ ಕೆರೆಗೆ ಕೊನೆಗೂ ಹೇಮಾವತಿ ನೀರು ಬಂದು ಸೇರಿದ್ದು ನಗರದಲ್ಲಿ ಎದುರಾಗಿದ್ದ ನೀರಿನ ಹಾಹಾಕಾರಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಬತ್ತಿ ಬರಿದಾಗ್ತಾ ಇದ್ದ ಕೆರೆಗೆ ಈಗ ಜೀವ ಕಳೆ ಬಂದಿದ್ದು ನಗರ ವಾಸಿಗಳು ನಿಟ್ಟುಸಿರು ಬಿಡುವಂತಾಗಿದೆ. ಬುಗುಡನಹಳ್ಳಿ ಕೆರೆಯಲ್ಲಿ ಕೇವಲ 30 MCFT ನೀರು ಮಾತ್ರ ಬಾಕಿ ಇತ್ತು. ಇದು ಕೇವಲ ಮುಂದಿನ 10 ದಿನಗಳಿಗಷ್ಟೇ ಸಾಕಾಗ್ತಾ ಇತ್ತು. ಒಂದು ವೇಳೆ ಹೇಮಾವತಿ ನೀರು ಬರುವುದು ವಿಳಂಬವಾಗಿದ್ರೆ ತುಮಕೂರು ಮಹಾನಗರದಲ್ಲಿ ಕುಡಿಯುವ ನೀರಿಗಾಗಿ ಭಾರಿ ಸಂಕಷ್ಟ ಎದುರಾಗ್ತಾ ಇತ್ತು. ಸದ್ಯ ಹರಿಯುತ್ತಿರುವ ನೀರಿನ ಪ್ರಮಾಣ ನೋಡಿದ್ರೆ ಮುಂದಿನ 1 ವಾರದಲ್ಲಿ ಬುಗುಡನಹಳ್ಳಿ ಕೆರೆ ಸಂಪೂರ್ಣವಾಗಿ ಭರ್ತಿಯಾಗುವ ಸಾಧ್ಯತೆ ಇದ್ದು, ಇದರಿಂದಾಗಿ ಬೇಸಿಗೆಯ ಹೊಸ್ತಿಲಲ್ಲಿ ಎದುರಾಗಿದ್ದ ನೀರಿನ ಆತಂಕ ತಾತ್ಕಾಲಿಕವಾಗಿ ದೂರಾದಂತಾಗಿದ್ದು ಮಹಾನಗರ ಪಾಲಿಕೆ ಮತ್ತು ಸಾರ್ವಜನಿಕರು ನಿರಾಳರಾಗಿದ್ದಾರೆ.
ಬುಗುಡನಹಳ್ಳಿ ಕೆರೆಗೆ ಹೇಮಾವತಿಯಿಂದ ಈಗ ತಾನೇ ಹರಿಯುತ್ತಿರುವ ನೀರು. ಈಗ ತಾನೇ ತಲುಪಿದ ಕೆರೆಗೆ ಇನ್ನೂ ಕೆಂಪಾಗಿ ಬರ್ತಾ ಇದೆ ನೀರು, ಹೊಂಡ ನೀರು. ರಾಜ್ಯ ರಾಜಕೀಯದ ಬದ್ಧ ಎದುರಾಳಿಗಳ ನಡುವಿನ ವಾಕ್ಸಮರ ಈಗ ಮತ್ತಷ್ಟು ತಾರಕಕ್ಕೇರಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಅಭಿವೃದ್ಧಿಗೆ ಘೋಷಿಸಿರುವ 6ನೇ ಗ್ಯಾರಂಟಿ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗುಡುಗಿದ್ದಾರೆ. ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ತಮ್ಮ ಜನ್ಮದಿನದ ಉಡುಗೊರೆ ಎಂಬಂತೆ ಘೋಷಿಸಿರುವ ಈ ಯೋಜನೆಯ ಹಿಂದೆ ರಿಯಲ್ ಎಸ್ಟೇಟ್ ದಂಧೆ ಅಡಗಿದೆ ಅಂತ ಹೇಳಿ ಕುಮಾರಸ್ವಾಮಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡುವ ಘೋಷಣೆಯನ್ನ ಖಂಡಿಸಿದ ಎಚ್ಡಿಕೆ, ಬಿಡದಿಯ 8 ಹಳ್ಳಿಗಳನ್ನ ಸೇರಿಸಿ ಟೌನ್ಶಿಪ್ ಮಾಡುವ ಈ ಯೋಜನೆಯು ನನ್ನ ಕೂಸು ಅಂತ ಹೇಳಿ ಜನರಿಗೆ ಸುಳ್ಳು ಹೇಳಿ ರೈತರ ಭೂಮಿ ಕಿತ್ತುಕೊಂಡು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಲು ಹೊರಟಿರುವ ಸಂಚು ಅಂತ ಹೇಳಿ ಕಿಡಿಕಾರಿದ್ರು. ತಾವು ಮುಖ್ಯಮಂತ್ರಿಯಾಗಿದ್ದಾಗ 2006ರ ಅವಧಿಯಲ್ಲೇ ಹೊಸಕೋಟೆ, ಸಾತನೂರು ಸೇರಿದಂತೆ 5 ಟೌನ್ಶಿಪ್ಗಳನ್ನು ಮಾಡಲು ತೀರ್ಮಾನಿಸಿದ್ದನ್ನ ನೆನಪಿಸಿದ ಕುಮಾರಸ್ವಾಮಿ, ಅಂದು ಬೆಂಗಳೂರು ನಗರದ ಅಭಿವೃದ್ಧಿ ಹಾಗೂ ರೈತರ ಹಿತದೃಷ್ಟಿಯಿಂದಾಗಿ ಈ ಯೋಜನೆಗಳನ್ನ ತರಲಾಗಿತ್ತು. ಆದರೆ ಈಗಿನ ಸರ್ಕಾರ ಅಭಿವೃದ್ಧಿಯ ಹೆಸರಿನಲ್ಲಿ ರೈತರನ್ನ ಒಕ್ಕಲೆಬ್ಬಿಸಲು ಸ್ಕೆಚ್ ಹಾಕಿದೆ ಅಂತ ಹೇಳಿ ಎಚ್ಚರಿಸಿದ್ರು. ಸದ್ಯ ಗ್ರೇಟರ್ ಬೆಂಗಳೂರು ಯೋಜನೆ ವಿಚಾರ ಈಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ದೊಡ್ಡ ಸಂಘರ್ಷಕ್ಕೆ ನಾಂದಿಯನ್ನ ಹಾಡಿದೆ. ರಾಜ್ಯದ ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಗ್ಯಾರಂಟಿಗಳನ್ನು ನೆನ್ನೆ ಘೋಷಣೆ ಮಾಡಿದ್ದಾರೆ. ಅದು 2-3 ದಿನಗಳ ಮುಂಚೆ ಬೆಂಗಳೂರಿನ ನಾಗರಿಕರಿಗೆ 13ನೇ ತಾರೀಕು 6ನೇ ಗ್ಯಾರಂಟಿಯನ್ನು ಕೊಟ್ಟು ಸಂತೋಷದಿಂದ ಜನ ತೇಲಾಡ್ತಕ್ಕಂಥ ರೀತಿಯ ಒಂದು ಗ್ಯಾರಂಟಿ ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದರು. ಇಲ್ಲಿ ಅದಕ್ಕಿಂತ ಮುಂಚೆ ನನಗೆ ರಾಜಕೀಯವಾಗಿ ನನಗಷ್ಟೇ ಅಲ್ಲ, ನಮ್ಮ ತಂದೆಯವ್ರಿಗೂ ಶಕ್ತಿ ತುಂಬಿದಂಥ, ಜನ್ಮ ಕೊಟ್ಟಂಥ, ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಅವತ್ತಿನ ರಾಮನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾ ಇದ್ದಂಥ ಬಿಡದಿ ಭಾಗದ ಬೈರಮಂಗಲ, ಅಲ್ಲಿಂದ ಹೊಸೂರು, ಅಲ್ಲಿಂದ ಕಂಚಗಾರನಹಳ್ಳಿ, ಹೀಗೆ 8 ಗ್ರಾಮಗಳು. ಈ ಒಂದು ಗ್ರಾಮಗಳನ್ನು ಈಗ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಅಂತಕ್ಕಂಥ ಹೆಸರಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇಂಟಿಗ್ರೇಟ್ ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥದ್ದು ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ. ಅವರು ಹಲವಾರು ಈ ಒಂದು ವಿಷಯವನ್ನು ಈ ಸರ್ಕಾರ ಬಂದ ಮೇಲೆ ಏನು ಪ್ರಾರಂಭ ಮಾಡಿದ್ದಾರೆ, ಅಲ್ಲಿ ಸಾರ್ವಜನಿಕವಾಗಿ ಅಲ್ಲಿಯ ನನ್ನ ರೈತ ಬಂಧುಗಳಿಗೆ ಇದು ಕುಮಾರಸ್ವಾಮಿಯ ಕೂಸು, ಈಗ ಅದಕ್ಕೆ ವಿರೋಧ ಹೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ರಾಜ್ಯ ಧರ್ಮ ನ್ಯೂಸ್, ಇದು ಕನ್ನಡಿಗರ ಬೆನ್ನೆಲುಬು.